ಡಿಬಾಸ್ ಎತ್ತೀರಾ? ಯಾಕೆ ಧರ್ಮಸ್ಥಳದಲ್ಲಿ ಅಷ್ಟೆಲ್ಲ ಕೇಸ್ ಆಗೈತೆ, ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ವಾ? ಕೇಳೋದು ಸರಿನಾ? ಅಷ್ಟೆಲ್ಲ 4 ಮೂಳೆ ಸಿಕ್ತು, 5 ಮೂಳೆ ಸಿಕ್ತು, ಬುಲ್ಡೆ ಸಿಕ್ತು, ಅದು ಸಿಕ್ತು ಅಂತ ನೀವೇ ಬುಲ್ಡೆ ಬಿಡ್ತಾ ಇದ್ದೀರಾ ನಿಮ್ಮ ಮೀಡಿಯಾದಲ್ಲಿ? ಓಪನ್ ಸರ್ ಕೇಳೋದು. ಎಲ್ಲ ಮೀಡಿಯಾಗೂ ಹೇಳ್ತಾರ, ಕೆಲವು ಮೀಡಿಯಾಗಳು ಹೇಳ್ತಾ ಇರೋದು ಬರೀ ಡಿಬಾಸ್ ಮಾತ್ರ ಏನಕ್ಕೆ ತೊಗೊಂಡ್ಬರ್ತೀರಾ? ಬಡವ್ರ ಮಕ್ಕಳು ಬೆಳೀತವ್ರೆ ಅಂದರೆ ಸರ್ ನೋಡಿ, ಕಾಲಲ್ಲಿ ಜನ ಹೆಂಗೆ ತುಳಿತಾರೆ ಅಂದರೆ ಇದೇ ಸಾಕ್ಷಿ ಸರಿನಾ? ಅವ್ರ ಜೊತೆಯಲ್ಲಿ 1000 ಜನ ಇದ್ರು, ತಿಂದವರು ಸೇರ್ಕೊಂಡು ಬೆಳೆದವರು 108 ಜನ ಬೆಳೆದ್ರು. ಸಾಕ್ಷಿಯಲ್ಲಿ ಏನು ಮಾಡಿದ್ರು? ಅಷ್ಟೇ ಯಾರು ಆಗಲ್ಲ ಸರ್, ಅವ್ರ ಅಭಿಮಾನಿಗಳಂತೂ ಕೈ ಬಿಡಲ್ಲ. ನೀವು ಯಾವುದೋ ಒಂದು ಮಾತು ಕೇಳಿದ್ರಿ ನೀವು, ಅವಾಗೆ ಯಾವುದೋ ಇದ್ದರೆ ನೆಮ್ಮದಿ ಆಗಿರಬೇಕು. ಈ ಮಾತನ್ನ ನಮ್ಮ ಭಾಷೆ ಮೀಡಿಯಾದಲ್ಲಿ ಅವಾಗೆ ಹಿಡಿದ್ರು. ಕರೆಕ್ಟಾ ಸರ್? ಏನಂತ ಹೇಳಿದ್ರೆ ಇದ್ರೆ ನೆಮ್ಮದಿ ಆಗಿರಬೇಕು ಅನ್ನೋ ನಮ್ಮ ಭಾಷೆ ಅಂಥದ್ದನ್ನ ಇವತ್ತು ಆಡಿಯೋ ಮಾಡೋರೆ. ಆಡಿಯೋ ಟೈಮಲ್ಲಿ ಇವ್ರು ತಗೊಂಬಂದೆ ಸುದ್ದಿ ಏನಿದೆ ಸರ್ ಅಂದರೆ, ಅಭಿಮಾನಿಗಳು ಅಂತ ಯಾವುದೇ ಕಾರಣಕ್ಕೂ ರೆಡ್ಡಿ ಖುಷಿ ಪಡೋ ವಿಷಯ ಓಕೆನಾ? ನಮಗೆ ಹೈಕೋರ್ಟಿಂದ ಏನು ಬಂದಿದೆ, ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಸರ್. ಕಾನೂನಿನ ನಾವು ಗೌರವ ಕೊಡ್ತೀವಿ, ಪ್ರತಿಯೊಂದು ಮಾತಾಡ್ತೀವಿ ಸರಿನಾ? ಬಟ್ ಇವಾಗ ಮಾಡಿದ್ದೀರಾ ಗೊತ್ತಾ ಸರ್? ಅದನ್ನ ಮಾತಿದ್ರೆ ಸರ್ ನಾವು ಮೀಡಿಯಾ ಕೇಳೋ ಒಂದೇ ಮಾತು, ನೀವು ಮಾತಿದ್ರೆ ಬರೀ ಡಿಬಾಸ್ ಹೆಸರೇ ಎತ್ತೀರಾ. ಯಾಕೆ ಕರ್ನಾಟಕದಲ್ಲಿ ಇನ್ನೆಲ್ಲೂ ಮರ್ಡರ್ ಆಗಿಲ್ವಾ?